ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸುತ್ತೂರು JSS ವಸತಿ ಶಾಲೆಯ ಒಂದು ಆವರಣದಲ್ಲಿ ನಮ್ಮ ಜೊತೆಗೆ ಒಂದು ವಿಶೇಷವಾದಂಥ ಒಬ್ಬ ಪುಸ್ತಕ ವ್ಯಾಪಾರಗಾರನನ್ನು ನಾನು ಇಂದು ಪರಿಚಯ ಮಾಡಿಕೊಡ್ತೇನೆ. ಸರ್ ಸರ್ ಎಲ್ಲಿಂದ ಬಂದಿದ್ದಾರೆ ನೀವು? ಸರ್ ನಾನು ಬೆಂಗಳೂರು ಸರ್ಜಾಪುರ ರಸ್ತೆ ದೊಡ್ಡಕನ್ನಳ್ಳಿ ವಾಸಿ. ಏನು ಸರ್ ಮಾಡ್ತಾ ಇದ್ದಾರೆ ಪುಸ್ತಕ ಇಲ್ಲಿ? ಸರ್ ಇದು ಹೈಸ್ಕೂಲ್ ಮಕ್ಕಳಿಗೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅವ್ರಿಗೆ ಇಡೀ ಪುಸ್ತಕದಲ್ಲಿ ಬರುವಂಥ ಎಲ್ಲ ನೆನಪಿಡಬೇಕಾದಂಥ ಅಂಶಗಳ ಒಂದು ಪಕ್ಷಿ ನೋಟ ಮಾಡಿದ್ದೀವಿ. ಅಂದರೆ ಉದಾಹರಣೆಗೆ ಇದು ಸಿಂಪಲ್ ಇಂಗ್ಲೀಷ್ ಮತ್ತು ಅಡ್ವಾನ್ಸ್ ಇಂಗ್ಲೀಷ್ ಅನ್ನುವಂಥ ಒಂದು ಪುಸ್ತಕ. ಆಮೇಲೆ ಮ್ಯಾಥಮೆಟಿಕ್ಸ್ ಫಾರ್ಮುಲಾಗಳು, ಸೈನ್ಸ್ ಫಾರ್ಮುಲಾಗಳು, ಸೈನ್ಸ್ ಡಯಾಗ್ರಾಮ್ಗಳು, ಇಂಗ್ಲೀಷ್ ಗ್ರಾಮರ್ ಪಾಯಿಂಟ್ಸು, ಹೀಗೆ ಅವ್ರಿಗೆ ಪಾಯಿಂಟ್ಸ್ ಟು ಬಿ ರಿಮೆಂಬರ್ ಅನ್ನೋ ಕಾನ್ಸೆಪ್ಟಲ್ಲಿ ನೆನಪಿಡಬೇಕಾದಂಥ ಅಂಶಗಳು, ಲಾಸ್ಟ್ ಮಿನಿಟ್ ರೀಡಿಂಗ್ ಅಂತ LMR, ಅಂದರೆ ಅದು ನೋಡಿದ್ರೆ ಉಳಿದದ್ದು ನೆನಪಾಗಬೇಕು, ಆ ರೀತಿಯಾದಂಥ ಒಂದು ಪಕ್ಷಿ ನೋಟವನ್ನು ಮಾಡಿದ್ದೀವಿ. ತುಂಬ ಕಡಿಮೆ ಬೆಲೆಗೆ ಇದು ಪಾಕೆಟ್ ಸೈಜ್ ಪುಸ್ತಕ ಮತ್ತು ಪಾಕೆಟ್ ಫ್ರೆಂಡ್ಲಿ ಪುಸ್ತಕ. ನೆನ್ಪಿಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಇದನ್ನು ನೋಡಿದ್ರೆ ಉಳಿದದ್ದು ಜ್ಞಾಪಕಾಗುತ್ತೆ. ನಾವು ಈ ಪುಸ್ತಕಗಳು ₹5 ಮತ್ತು ₹10 ಅಷ್ಟೇ ಈ ಪುಸ್ತಕದ ಬೆಲೆ. ಸೊ ಒಟ್ಟು ಒಂದು 8 ಥರದ ಪುಸ್ತಕ ಇದೆ, ಎಲ್ಲರಿಗೂ ಅಪ್ಲೈ ಆಗುತ್ತೆ, ಎಲ್ಲರೂ ತೊಗೊಳ್ಬೋದು. ಆಮೇಲೆ ಜೊತೆಗೆ ನಾವು ಒಂದು ಕ್ಯಾಲೆಂಡರ್ ಕೂಡ ಕೊಡ್ತಿದ್ದೀವಿ ಇದ್ರ ಜೊತೆಲಿ. ಕ್ಯಾಲೆಂಡರ್ನ ನೋಡೋದೇ ಬೇಡ, ಇನ್ಮೇಲೆ ಕ್ಯಾಲೆಂಡರ್ ಹೆಂಗೆ ಹೇಳ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಜೊತೆಗೆ ಒಂದು ಸ್ವಲ್ಪ ಮೆಮೊರಿ ಟೆಕ್ನಿಕ್ಸ್ ಎಲ್ಲ ಇರೋ ಥರದ್ದು ಒಂದು ಕಾನ್ಸೆಪ್ಟ್ ಮಾಡಿಬಿಟ್ಟು ಬಿಟ್ಟಿದ್ದೀವಿ. ಚೆನ್ನಾಗಿದೆ ಸರ್. ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ನಾನು 1991ನೇ ಇಸ್ವಿ, ಅಂದರೆ ಈಗ ಸುಮಾರು ಒಂದು 34 ವರ್ಷದಿಂದ ಮಾಡ್ತಾ ಇದ್ದೀನಿ. ಕರ್ನಾಟಕದಾದ್ಯಂತ ಎಲ್ಲ ಊರು, ಹಳ್ಳಿ, ತಾಲೂಕು ಕೇಂದ್ರಗಳು, ಈ ರೀತಿ ಯಾವ ಊರು ಬಿಟ್ಟಿಲ್ಲ ಸರ್, ಎಲ್ಲ ಊರಲ್ಲೂ ಓಡಾಡ್ತಾ ಇದ್ದೀವಿ. ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತಾ ಇದರಲ್ಲಿ? ಇಷ್ಟು ಕಡಿಮೆಗೆ ನೀವು ಮಾಡ್ತಾ ಇದ್ದೀರಲ್ಲ, ಎಲ್ಲ ನಿಮಗೆ ವರ್ಕೌಟ್ ಆಗುತ್ತೆ ನಿಮಗೆ? ಅಂದರೆ ಕಡಿಮೆ ಜನ ತಗೋತಾರಲ್ವಾ, ಇದು ₹5 ಆಗಿರೋದ್ರಿಂದ ₹10 ಆಗಿರೋದ್ರಿಂದ ನಂಗೆ ಕೊಡಿ ಅಂತ ಮುಗಿಬಿದ್ದು ತಗೋತಾರೆ. ಹಿಂಗಾಗಿ ನಾನು ಅದನ್ನ ಒಂದು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದೀನಿ. ಲಾಭ ಬರುತ್ತೆ, ಅದು ಅಲ್ಗಲ್ಗೆ ಆಗುತ್ತೆ. ಈಗ ದಿನಕ್ಕೆ ಒಂದು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಇದೆ, ಆದರೂ ಪರವಾಗಿಲ್ಲ ಸರ್. ಅಂದರೆ ವೆಹಿಕಲ್ ನಿಮ್ಮದೇ ಮಾಡ್ಕೊಂಡಿದ್ದೀರಾ? ಇದರಲ್ಲಿ ಏನು ಅಂದರೆ ನಾನೇ ಡ್ರೈವರು, ನಾನೇ ಓನರು, ನನ್ನದೇ ಎಲ್ಲ ಓಲ್ ಅಂಡ್ ಸೋಲ್ ನಾನೇ ಆಗಿರೋದ್ರಿಂದ ಇದನ್ನು ನಾನು ಹೊಂದಾಣಿಕೆ ಮಾಡ್ಕೊಳ್ಬೋದು. ಸುಮಾರಾಗರೆ ಸುಮಾರು ಆಗುತ್ತೆ ಇಲ್ಲಿ ಇವತ್ತು ಸುಮಾರಾಗಿರಪ್ಪ ನಿಮಗೆ? ಸರ್ ನಾನು ಅದೇ ಇವಾಗ ಸುತ್ತೂರು, ಇವಾಗ ನೋಡಿ ನೆನ್ನೆ ಇವತ್ತು 2 ದಿವಸ ನಾನು ಇಲ್ಲಿ ಸುತ್ತೂರಿನ ಮಟ್ಟದಲ್ಲಿ ಉಳ್ಕೊಂಡು ಇಲ್ಲಿನ ವಿದ್ಯಾರ್ಥಿಗಳಿಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ತಗೊಂಡ್ರು ಸರ್. ಇಲ್ಲಿ ಇದ್ದಂಥ ಒಂದು ಇಷ್ಟು ಸಾವಿರಾರು ಜನ ಮಕ್ಕಳು ತಗೊಂಡ್ರು. ಹಿಂಗಾಗಿ ನಾನು ಕಡಿಮೆ ಬೆಲೆನಲ್ಲಿ ಕೊಡೋಕ್ಕೂ ಅನುಕೂಲ ಆಯಿತು. ನಾವು ಇದನ್ನು ಬರೀ ವ್ಯಾಪಾರದ ಒಂದೇ ದೃಷ್ಟಿ ಅಲ್ಲ, ಒಂದು ಮಕ್ಕಳಿಗೂ ವಿದ್ಯಾಭ್ಯಾಸದ ಅನುಕೂಲ ಆಗಲಿ ಅಂತ. ಆಮೇಲೆ ನಾನು ಒಂದಷ್ಟು ನನಗೆ ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ ಎಲ್ಲ ಗೊತ್ತು, ಕೆಲವೊಂದು ತಂತ್ರಗಳು ಗೊತ್ತು, ಗಣಿತದಲ್ಲಿ ಸರಳ ತಂತ್ರಗಳು, ಅವುಗಳನ್ನೆಲ್ಲ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಅದು ಅವ್ರಿಗೆ ಯಾವಾಗಲೂ ಬೇಕಾಗುತ್ತೆ. ಅದು ಫನ್ ವಿತ್ ನಂಬರ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ, ಸಂಖ್ಯೆಗಳ ಜೊತೆಲಿ ವಿನೋದ. ಅದು ಅವ್ರಿಗೆ ಮಗ್ಗಿ ಹೆಂಗೆ ಲೆಕ್ಕ ಹಾಕೋದು, ಕ್ಯಾಲೆಂಡರ್ ನೋಡದೇ ಇದ್ರೆ ಹೆಂಗೆ ಹೇಳೋದು, ಅಥವಾ ಕೆಲವೊಂದು ಸಂಖ್ಯೆಗಳನ್ನ ಉಪಯೋಗಿಸಿ ಕೂಡೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದೆಲ್ಲ ಬೇಗ ಹೆಂಗೆ ಮಾಡ್ಬೋದು, ಆ ಥರದ್ದೆಲ್ಲ ಮಾಡ್ತಿದ್ದೀವಿ. ಚೆನ್ನಾಗಿದೆ, ಅದೆಲ್ಲ ಅನುಕೂಲ ಆಗುತ್ತೆ ಅವ್ರಿಗೆ. ಇನ್ನೂ ನಮ್ಮ ಮಕ್ಳು ಹೇಳ್ತಾ ಇದ್ರು 200 ವರ್ಷಗಳ ಒಂದು ಕ್ಯಾಲೆಂಡರ್ ಇದೆ, ಹೌದು, ಗೂಗಲ್ ಸಿಗಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಮಕ್ಕಳು. ಗೂಗಲ್ನಲ್ಲಿ ಅದು ಅಪ್ಡೇಟ್ ಆಗಿಲ್ಲ. 200 ವರ್ಷದ ಕ್ಯಾಲೆಂಡರ್ ಹಿಂದೆ ಆಗೋಗಿರೋದು 100 ವರ್ಷದ ಕ್ಯಾಲೆಂಡರ್, ಈ ವರ್ಷದ ಕ್ಯಾಲೆಂಡರ್, ಇನ್ನು ಮುಂದೆ ಬರೋ 100 ವರ್ಷದ ಕ್ಯಾಲೆಂಡರ್ನ ಒಂದೇ ಒಂದು ಶೀಟಲ್ಲಿ ಮಾಡಿಟ್ಟಿದ್ದೀವಿ. ಅದು ತುಂಬ ಚೆನ್ನಾಗಿದೆ, ಅದೊಂದು ಯೂನಿಕ್ ಕಾನ್ಸೆಪ್ಟ್. ಅದೊಂದು ಕಲ್ತ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ನೋಡೋದು, ಮಕ್ಕಳು ಇನ್ಮೇಲೆ ಕ್ಯಾಲೆಂಡರ್ ನೋಡೋ ಅವಶ್ಯಕತೆ ಬರಲ್ಲ. ಈಗೆಲ್ಲ ಎಕ್ಸಾಮಲ್ಲಿ ಸ್ಮಾರ್ಟ್ ಕ್ವಶನ್ಸ್ ಕೇಳ್ತಾರೆ. ಮೇ 15ನೇ ತಾರೀಕು ಶನಿವಾರ ಆದರೆ ಜೂನ್ 20 ಯಾವ ಆಗುತ್ತೆ, ಅಥವಾ ನವೆಂಬರ್ 2 ಯಾವ ದಿನ ಅಂತ ಕೇಳ್ತಾರೆ. NMMS ಎಕ್ಸಾಮು ಈ ಥರದ್ದೆಲ್ಲ ಕ್ಯಾಲೆಂಡರ್ ನೋಡದೆ ಕೂಡ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಒಂದು ಇದಿದೆ. ಸೊ ಅದು ಅವ್ರಿಗೆ ಸಹಾಯ ಆಗುತ್ತೆ. ಕ್ಯಾಲೆಂಡರ್ ತೋರಿಸಿ, ಅದು 100 ವರ್ಷದ ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ಇದು ನೋಡೋಕ್ಕೆ ಒಂದು ತುಂಬ ಸಿಂಪಲ್ ಆದಂಥ ಒಂದು ತುಂಬ ಸರಳವಾದಂಥ ಚಾರ್ಟು. ಇದರಲ್ಲಿ 200 ಇಯರ್ಸ್ ಕ್ಯಾಲೆಂಡರ್ ಅಂತ ಬರ್ದಿದ್ದಾರೆ. ಇದು 1901ರಿಂದ 2000 ಅಂತ 100 ವರ್ಷದ ಇಸ್ವಿ ಇದೆ. ಇಸ್ವಿ ಮತ್ತೆ ಮಂತು ಮತ್ತೆ ಡೇಟ್ ಹಾಕಿದ್ರೆ ನಿಮ್ಗೆ ಯಾವ ವಾರ ಎಲ್ಲ ಗೊತ್ತಾಗುತ್ತೆ ಸರ್, ಯಾವ ವರ್ಷದ ಬೇಕಾದ್ರೆ ನೋಡ್ಬೋದು. ಇದು ಹೆಂಗೆ ಅಂದರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ 2001ರಿಂದ 2100 ಅಂತ 100 ವರ್ಷದ ಇಸ್ವಿ ಇದೆ. ಇವತ್ತಿನ ಬೇಕಾದ್ರೆ 2025 12ಕ್ಕೆ ಬಂದರೆ 12ಕ್ಕೆ ಎ ಅಂತ ಬಂದಿದೆ. ಇಲ್ಲಿರೋ ಎ ಕ್ಯಾಲೆಂಡರಲ್ಲಿ ಇವತ್ತು 21ನೇ ತಾರೀಕು ಸಂಡೇ ಅಂತ ಇರ್ತಾರೆ. ಹಂಗೆ ನೀವು ಎಲ್ಲ 2100ನೇ ಇಸ್ವಿವರೆಗೂ, ಅಂದರೆ ಮುಂದಿನ 75 ವರ್ಷಗಳ ಮುಂದಿನ 2100ನೇ ವರ್ಷದವರೆಗೂ ಮಾಡಿದ್ದನ್ನು ಪ್ರತಿ ಭಾನುವಾರ ನಿಮ್ಮಲ್ಲಿ ಪ್ರತಿ ತಿಂಗಳಲ್ಲಿ ಮೊದಲನೇ ಭಾನುವಾರ ಏನೋ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳ್ಪಟ್ಟೆ ಸರ್. ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಸಭಾಂಗಣ ಇದೆ, ಒಂದು 50 ಜನ ಕೂತ್ಕೊಳ್ಬಹುದಾದಂಥ ಒಂದು ಕಿರು ಸಭಾಂಗಣ ಇದೆ. ನಾವು ಮಾಸದ ಮಂಥನ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ. ಸಾಹಿತ್ಯ ಅಭಿರುಚಿ ಕಳಿಸಿದ್ರೆ ಬೇರೆ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಕಲೆ, ಈ ರೀತಿಯಾಗಿ ಎಲ್ಲ ಸದಭಿರುಚಿಯಾದಂಥ ವಿಷಯಗಳನ್ನ ಒಟ್ಟುಗೂಡಿಸಿ ಒಂದು ಸಾಧಕರ ಜೊತೆಲಿ ಸಂವಾದ ಕಾರ್ಯಕ್ರಮ, ಸಾಧಕರೊಂದಿಗೆ ಸಂವಾದ. ಈಗ ಮನೆ ಅಂಗಳದಲ್ಲಿ ಮಾತುಕತೆ ಈ ರೀತಿಯಾಗಿ ಮಾಡ್ತಾರಲ್ಲ, ಆ ಥರದ್ದೇನೆ ಒಂದು ಕಾರ್ಯಕ್ರಮ. ಸುಮಾರು 82 ತಿಂಗಳಿಂದ ಮಾಡ್ಕೊಂಡ್ಬಂದಿದ್ದೀವಿ. ಅಂದರೆ ಕರೋನಾ ಟೈಮಲ್ಲಿ ಒಂದು ಸ್ವಲ್ಪ ದಿವಸ ಮಾಡಲಿಲ್ಲ, ಸರ್ಕಾರದ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ. ಹಿಂಗಾಗಿ ಸೊ ಕಾರ್ಯಸೂಚಿಗಳು ಮತ್ತು ಮಾರ್ಗಸೂಚಿಗಳು ಇದ್ದಿದ್ದರಿಂದ ಅವಾಗ ಮಾಡಲಿಲ್ಲ. 2017ನೇ ಇಸ್ವಿ ಆಗಸ್ಟಿಂದ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಬಂದಿದೆ. ನಮ್ಮ ನಾಡಿನ ಎಲ್ಲ ಗಣ್ಯ ವ್ಯಕ್ತಿಗಳು, ಅಂದರೆ ಒಂದು ವಿಶೇಷವಾದಂಥ ಒಂದು ಕೆಲಸ ಇದೆ, ಯಾರು ಮಾಡೋಕ್ಕಾಗಲ್ಲ, ಎಲ್ಲ ಮೊಬೈಲ್ ಗೀಳಿಗೆ ಎಲ್ಲ ಅಡಿಟ್ ಆಗ್ಬಿಟ್ಟಿದ್ದಾರೆ ಈಗ. ಅಂಥದ್ರಲ್ಲಿ ಈ ಥರ ಮಾಡ್ತಾ ಇದ್ರಲ್ಲ, ರಿಯಲಿ ಹ್ಯಾಂಡ್ಸ್ ಆಫ್ ನಿಮಗೆ. ಇಲ್ಲ ಸರ್, ಮೊಬೈಲ್ಗಿಂತನೂ ಮೊಬೈಲ್ನಲ್ಲಿ ನೋಡೋದಕ್ಕಿಂತನೂ ನಮಗೆ ತುಂಬ ಆಸಕ್ತಿದಾಯಕ ವಿಷಯಗಳು ಪುಸ್ತಕದಲ್ಲೇ ಇರೋದು. ಅದನ್ನು ನಾವು ವಿಜುವಲೈಸೇಷನ್ ಮಾಡ್ಕೋಬೇಕು ಅಷ್ಟೇ. ಮೊಬೈಲ್ಗಿಂತ ನಮ್ಮ ತಲೆ ತುಂಬ
ಚೆನ್ನಾಗಿದೆ. ಹಾಂ ಹಾಗಾಗಿ ನಾವು ನಮ್ಮ ತಲೆಗೆ ಕೆಲಸ ಕೊಡಬೇಕು. ಮೊಬೈಲ್ಗಿಂತ ತಲೆ ಕೆಲಸ ಕೊಟ್ಟರೆ ಮೊಬೈಲ್ ಏನೂ ಇಲ್ಲ ನಮ್ಮ ಇದ್ರ ಮುಂದೆ. ಸೊ ಹೀಗಾಗಿ ನಮ್ಮ ಕ್ರಿಯೇಟಿವಿಟಿ ನಮ್ಮ ಕೈಯಲ್ಲಿದೆ. ಎಷ್ಟು ವರ್ಷದಿಂದ ಮಾಡ್ತಿರೋದು? ಸರ್ ಇದು ನಾನು 34ನೇ ವರ್ಷ ಸರ್. 34ನೇ ವರ್ಷ. ಆತ್ಮೀಯ ಸ್ನೇಹಿತರೆ ಸರ್ ಥ್ಯಾಂಕ್ ಯು. ತನ್ನ ವಿಷಯ ಎಲ್ಲ ತಿಳಿಸಿದ್ದೀರಾ. 34ನೇ ವರ್ಷದಿಂದ 10 ರೂಪಾಯಿ ಪುಸ್ತಕ ಇಟ್ಕೊಂಡು ನನ್ನ ಮಗಳು ಡಾಕ್ಟರ್ ಓದ್ತಾ ಇದ್ದಾಳೆ. ಮೆಡಿಕಲ್ ಪುಸ್ತಕಗಳೆಲ್ಲ ಸ್ವಲ್ಪ ಡಿಸ್ಪ್ಲೇ ಮಾಡಿ. ಸೊ ನೋಡಿ, ಇದು ಮ್ಯಾಥಮೆಟಿಕ್ಸ್ ಫಾರ್ಮುಲಾಗಳು, ಸೈನ್ಸ್ ಫಾರ್ಮುಲಾಗಳು, ಸೈನ್ಸ್ದು ಡಯಾಗ್ರಾಮ್ಗಳು, ಆಮೇಲೆ ಇಂಗ್ಲೀಷ್ ಗ್ರಾಮರ್ ಪಾಯಿಂಟ್ಸ್ ಇದೆ ಇಲ್ಲಿ, ಕನ್ನಡ ವ್ಯಾಕರಣದ ಅಂಶಗಳಿದೆ, ಸೋಷಿಯಲ್ದು ಇವೆಂಟ್ಸ್ ಇದೆ. ಈ ಥರದ್ದೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥದ್ದು ಇದೆ. ಒಂದು 8-10 ಥರದ ಪುಸ್ತಕ ಇದೆ. ಸೊ ಎಲ್ಲ ಪ್ರೀತಿಯಿಂದ ಮಾಡಿಸಿದ್ದೀವಿ ಸರ್ ಮಕ್ಕಳಿಗೆ. ಹೀಗಾಗಿ ಇದು ಇದೆ ನೋಡಿ. ಇವಾಗ ನಿಮ್ಗೊಂದು ತುಂಬ ಇಂಟ್ರೆಸ್ಟ್ ಆಗಿರುವಂಥ ವಿಷಯ ತೋರಿಸ್ತೀನಿ. ಇದು ರಾಮಾನುಜನ್ದು ಮ್ಯಾಜಿಕ್ ಸ್ಕ್ವೇರ್. ನಾಳೆನೇ ಅವ್ರದ್ದು ಬರ್ತ್ಡೇ. ನಾಳೆ ಹೌದು 20. ನಾವು ಅದನ್ನ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹೆಂಗಿದೆ ಅಂದರೆ ಅವ್ರದ್ದೊಂದು ಮ್ಯಾಜಿಕ್ ಸ್ಕ್ವೇರ್ ಇದೆ. ಇದು ಯಾವ ಕಡೆಯಿಂದ ಟೋಟಲ್ ಮಾಡಿದ್ರು 139 ಬರುತ್ತೆ. ಇದನ್ನ ನಾವು ಅಡ್ಡ ಸಾಲು, ಉದ್ದ ಸಾಲು, ಕಂಬ ಸಾಲು, ಎನಿ 4 ಸ್ಕ್ವೇರ್ಗಳು ಯಾವ್ದು ಮಾಡಿದ್ರು 139 ಬರುತ್ತೆ. ಸೊ ಇದರದ್ದು ಫಸ್ಟ್ ಲೈನ್ ಏನಿದೆ ಅಲ್ಲ, 22, 12, 18, 87, 22, 12, 1887 ಇದು ಅವ್ರದ್ದು ಬರ್ತ್ಡೇ. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರು 139 ಬರುತ್ತೆ. 22 ಡಿಸೆಂಬರ್ 1887 ಇಸ್ ರಾಮಾನುಜನ್ ಅವರ ಹುಟ್ಟಿದ ದಿನ. ನಾಳೆ ನಾವೆಲ್ಲ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿ ಇದೊಂದನ್ನೇ ಡಿಕೋಡ್ ಮಾಡೋಕ್ಕಾಗಿರೋದು ಎಲ್ಲರಿಗೂ. ಇದು ಉಳಿದಿದ್ದು ಏನೋ ವಿಶೇಷತೆ ಇದೆ, ಏನೋ ವಿಶೇಷತೆ ಇದೆ. ಇದುವರೆಗೂ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಸೊ ನಮ್ಮ ಮಕ್ಕಳು ಏನಾರು ಅದನ್ನು ಕಂಡುಹಿಡಿಯಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಎಲ್ಲ ಮ್ಯಾಥ್ಸ್ ಬುಕ್ಕಲ್ಲಿ ಲಾಸ್ಟ್ ಪೇಜಲ್ಲಿ ಹಾಕಿದ್ದೀನಿ. ಸೊ ನಾಳೆನೇ ಈ ವಿಶ್ವ ಗಣಿತ ದಿನ ಆಗಿರೋದ್ರಿಂದ ಮುಂದೆ ಬರುವಂಥ ಯಾರು ನಮ್ಮ ಮುಂದಿನ ಜನಾಂಗ ಇದಕ್ಕೇನಾದರೂ ಕಂಡುಹಿಡಿತಾರೆ ಅಂತ ನಾವು ಹಾರೈಸ್ತೀವಿ. ನಾನು ಅವತ್ತಿಂದ ಹೇಳ್ಕೊಂಡು ಓಡ್ತಾ ಇದ್ದೀನಿ ಈ ಥರದ್ದು ಇದೆ ಅಂತ, ಯಾರಿಗೂ ಗೊತ್ತಾಗಿಲ್ಲ ಇದುವರೆಗೂ. ನೋಡೋಣ. ತುಂಬ ಮಾಹಿತಿ ಕೊಟ್ಟಿದ್ದಾರೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಕ್ಕಳು ಮುಗಿಬಿದ್ದು ತಗೋತಾರೆ ಎಲ್ಲ ಕಡೆ. ಇದು ನಮ್ಮ ನೋಡಿ, ಇದಕ್ಕಾಗಿ ಸಪ್ರೇಟಾಗಿ ಒಂದು ವೆಹಿಕಲನ್ನು ಇವರು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲೇ ಪ್ರತಿ ಗ್ರಾಮಗಳಿಗೆ ಎಲ್ಲರಿಗೂ ಪುಸ್ತಕಗಳನ್ನು ಹಾಕ್ಕೊಂಡು ಇಲ್ಲಿ ಕಡಿಮೆ ಬೆಲೆಗೆ ಈ ಪುಸ್ತಕಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇವರೇ ಡ್ರೈವಿಂಗು, ಇವರೇ ಪುಸ್ತಕವನ್ನು ಮಾಡ್ತಕ್ಕಂಥದ್ದು. ನೋಡಿ ಈ ಥರ ಒಳಗಡೆ ಕ್ಯಾಬಿನ್ ಮಾಡ್ಕೊಂಡಿದ್ದಾರೆ. ನೋಡಿ ಯಾವ ಥರ ಒಂದು ಆಸಕ್ತಿದಾಯಕವಾಗಿದೆ. ಇದರಲ್ಲಿ ಪುಸ್ತಕಗಳನ್ನು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ. ಈ ಕೆಲಸ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸುಮಾರು ಪುಸ್ತಕಗಳೆಲ್ಲ ಇದ್ದಾವೆ. ಯಾವ ತಿಂಗಳು? ಆಗಸ್ಟ್.